ಇಲ್ಲಿ ಸರ್ ನೀವು ಡೈರೆಕ್ಟರ್ಸ್ ಅಲ್ಲೇ ಕಿಂಗ್ ಆಫ್ ಡೈರೆಕ್ಟರ್ಸ್ ಸರ್. 20 ವರ್ಷದಿಂದಲೂ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, ಈಗಲೂ ಡೈರೆಕ್ಟ್ ಮಾಡಿದ್ದೀರಾ. ಸೊ ಯಾಕೆ ಅಂದರೆ ನೀವು ಸ್ಪೆಸಿಫಿಕ್ ಆಗಿ ಆ ಡಿಲೇ ಅನ್ನೋ ಪದ ಯಾಕೆ ಬರ್ತಾ ಇದೆ? ಪ್ರತಿಯೊಂದು ಮೂವಿನೂ ಹಾಗೆ ಆಗ್ತದೆ, ಹೊಸಬರು ಮಾಡಲಿ ಅಥವಾ ಹಳಬರು ಮಾಡಲಿ. ಇವತ್ತು ಥಿಯೇಟರ್ಸ್ ಎಲ್ಲ ಖಾಲಿ ಇರುತ್ತೆ, ನಿಮ್ಮ ಸಿನಿಮಾಕ್ಕಾಗಿ ಕಾಯ್ತಾ ಇರ್ತಾರೆ, ಕೆಲವು ಗ್ಯಾಪ್ಸ್ ಇರುತ್ತೆ. ನಿಮ್ಮ ಪರ್ಸೆಪ್ಷನ್ ಮತ್ತು ಇವತ್ತಿನ ಮೇಕಿಂಗ್ ಪರ್ಸೆಪ್ಷನ್ ನೀವು ಏನು? ಅಲ್ಲ, ಅದೇ ಇಷ್ಟೊತ್ತರೆಗೂ ಮಾತಾಡಿದ್ದು ನಾವು. ಯಾಕಂದರೆ ಬಿಕಾಸ್ ಯಾರು ಸುಮ್ಮನೆ ಡಿಲೇ ಮಾಡಲ್ಲ. ಆ್ಯಕ್ಚುಲಿ ಏನು ಹೇಳಿ, ಏನೋ ರೀಸನ್ ಇದ್ದೇ ಮಾಡ್ತಾರೆ. ಅದರಲ್ಲಿ ಇವ್ರು ಒಪ್ತಾರೆ ಡಿಲೇ ಮಾಡಿದ್ರೆ. ತಲೆ ಮೇಲೆ ಕೂತಿರ್ತಾರೆ ಇವರು, ಯಾವಾಗ ಯಾವಾಗ ಅಂತ. ಬಟ್ ಇವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿ ಇಲ್ಲ 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 ಇವ್ರು ಹೇಳಲ್ಲ. ನೋಡಿದ್ರ ಅಷ್ಟೇ, ಇನ್ನು ದೊಡ್ಡದಾಗಿ ಮಾಡಬೇಕು ಅನ್ನೋ ಒಂದು ಆಸೆ. ಹಾಂ ಸರ್, ಈಗ ಕನ್ನಡ ಸಿನಿಮಾ ನಾವು ಪ್ರಪಂಚಕ್ಕೆ ಹೋಗಬೇಕು. ಅದ್ರ ಆಚರಣೆ ಹೇಳ್ತಾರೆ ಎಸ್ ಸರ್. ಈಗ ಏನೇ ಕ್ವಶನ್ ಕೇಳೋದು ತಿರ್ಗಾ ಮುರುಗಾ ಬಿಡು ನಮಗೆ ಬಿಡ್ತೀರ ಬಾಣ. ನಾವು ಈ ಕ್ವಶನ್ ಆಗಲೂ ಟ್ರೈ ಮಾಡ್ತೀವಿ, ಏನು ಕೇಳಿ ಅಂತ. ಆದ್ರೂ ಈಗ ನಮ್ಮ ಬ್ರದರ್ ಕೇಳಿದ ಕ್ವಶನ್ ಕಂಟಿನ್ಯೂಷನ್ ಸರ್. ಅಗೇನು ಒಂದು ಪ್ಯಾನ್ ಇಂಡಿಯಾ ಅಂತ ಮೂವಿ ಸ್ಟಾರ್ಟ್ ಮಾಡ್ಕೊತೀರಾ, ಅದಕ್ಕೆ ಟೈಟಲ್ ಅನೌನ್ಸ್ ಮಾಡೋದಕ್ಕೆ ಒಂದು 6 ತಿಂಗಳು ವರ್ಷ, ಅದೊಂದು ಪೋಸ್ಟರ್ ಬಿಡೋದಕ್ಕೆ 6 ತಿಂಗಳು 1 ವರ್ಷ, ಮತ್ತು ಅದ್ರದ್ದೇನೋ ಒಂದಷ್ಟು ಟೈಮ್ ತಗೊಳುತ್ತೆ ಟೆಕ್ನಾಲಜಿ ವೈಸ್ ಆಗಿ. ಬಟ್ ಇದರಿಂದ ಫ್ಯಾನ್ಸ್ ಕೂಡ ಥಿಯೇಟ್ರಿಗೆ ಬರ್ತಾ ಇಲ್ಲ. ನಿಮ್ಮ ಒಂದು ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ಥಿಯೇಟ್ರಿಗೆ ಬರುವಂಥ ಜನಸಂಖ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಇವತ್ತಿನ ಬೆಂಗಳೂರು ಅಥವಾ ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಥಿಯೇಟ್ರನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಒಂದು ಪಾತ್ರ ಕೂಡ ಇರುತ್ತೆ. ಅಂದರೆ ಸಿನಿಮಾ ಬರ್ತಾ ಇದ್ದರೆ ಥಿಯೇಟ್ರಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸು, ಥಿಯೇಟ್ರಲ್ಲಿ ಪಾರ್ಕಿಂಗ್ ಅವರು ಕೂಡ ಬದುಕ್ತಾರೆ. ನಿಮ್ಮ ಈ ಒಂದು ತುಂಬ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನೋ ಬೇರೆ ಕಾರಣಗಳಿಂದ ಸೊ ಇದು ತುಂಬ ಲಾಸ್ ಆಗುತ್ತಲ್ಲ ಸರ್ ನಿಮ್ಮ ಕಡೆಯಿಂದ? ನೆಕ್ಸ್ಟ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 1 ಸಿನಿಮಾ, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಈ ಥರ ಮಾಡೋ ಪ್ಲ್ಯಾನ್ಸ್? ಇಲ್ಲ, ಖಂಡಿತ ಆ ಥರ. ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ, ಆಫರ್ ಕೊಡ್ತಾ ಇದ್ದೀನಿ. ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಹೌದು, ನೀವು ಪ್ರೊಡ್ಯೂಸರ್ ಆಗಿ ಬರಬೇಕು. ನೀವು ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲ ದುಡ್ಡು ಇಟ್ಕೊಂಡು ಮನೇಲಿ ಕೂತಿದ್ದೀರಾ. ಟೆಕ್ನಾಲಜೀಸ್ ಏನು ಸ್ಕ್ರಿಪ್ಟ್ ಮಾಡಿದ ಥಾಟ್ ಪ್ರೋಸೆಸ್, ಮೇಕಿಂಗ್ ಥಾಟ್ ಪ್ರೋಸೆಸ್ ಅಥವಾ ಸಿನಿಮಾ ಥಾಟ್ ಪ್ರೋಸೆಸ್? ಇದ್ರ ಬಗ್ಗೆ ಅದನ್ನು ಹೇಳಬಾರ್ದು, ನೋಡಬೇಕು. ಇಲ್ಲ, ಯಾಕಂದ್ರೆ ನೋಡಿ ನೀವು ತಿಳ್ಕೊಬೇಕು. ಆ್ಯಕ್ಚುಲಿ ಯಾಕಂದ್ರೆ ಈ ಥಾಟ್ ಇರೋದೇ ನಿಮ್ಮ ಥಾಟ್ನ ಪ್ರವೋಕ್ ಮಾಡೋಕ್ಕೋಸ್ಕರ ಮಾಡಿರೋ ಸಿನಿಮಾ. ಇಟ್ ಇಸ್ ಎ ಥಾಟ್ ಪ್ರವೋಕಿಂಗ್. ಈಗ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಇಂಟರ್ವ್ಯೂ ಹೇಳಿದೆ. ನನಗೆ ಯಾವಾಗ ಹೇಳ್ತಾರೆ ಹುಳ ಬಿಡ್ತಾರೆ ಅಂತ. ಈ ಒಂದು ಪಿಕ್ಚರು ಹುಳ ತೆಗಿಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್ ಇದು. ಮತ್ತೆ ಹುಳ ಬಿಟ್ಟರಲ್ಲ ಸರ್, ನಿಮ್ಮ ತಲೆಯಲ್ಲಿ ಹುಳ ಇದೆ, ಅದನ್ನು ತೆಕ್ಕೊಂಬಿಡಿ ಅಂತ ಬೊಂಬಡಾಗಿರ್ತೀರ. ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿರ್ತೀರ. ಬಟ್ ಅದು ಬಹಳ ಕಷ್ಟ ಹುಳ ತೆಗಿಯೋದು. ನೋಡಿ, ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದೀರಾ. ಹೌದು ಇದೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಆಮೇಲೆ ಹೇಳ್ತಾರೆ ಅನ್ಸುತ್ತೆ. ಹೇಳ್ತೀರಾ ಸರ್? ಎಷ್ಟು ಅಂದ್ಬಿಟ್ಟು ನನಗೆ ಇನ್ನೂ ಟೋಟಲ್ ಹಾಕಿಲ್ಲ, ಇನ್ನೂ ಮುಗಿದಿಲ್ಲಲ್ಲ ಅದಕ್ಕೆ. ಇದೆಲ್ಲ ಮಾತಾಡಬಾರ್ದು, ಆಮೇಲೆ ಮಾತಾಡೋಣ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.